ಇದ್ರೆ ಇಲ್ಲೊಂದು ಆಯುರ್ವೇದಿಕ್ ಸ್ಟಾಲನ್ನು ನೋಡಿದೆ ನಾನು. ಇದು ಬಂದು ಜ್ಯೇಷ್ಠ ಮಧು. ಇದರ ಉಪಯೋಗ ಬಂದು ಶೀತ ಮತ್ತು ಕೆಮ್ಮಿಗೆ ಉಪಯೋಗಿಸ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಆಲಬಳ್ಳಿ ಬೇರು. ಇದು ಶಕ್ತಿವರ್ಧಕ ಆಗಿ ಉಪಯೋಗ ಮಾಡ್ತಾರೆ. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಕಾಳು ಮೆಣಸಿನ ಬಳ್ಳಿಯನ್ನು ನೋಡ್ತಾ ಇದ್ವಿ. ಇದು ಬಂದು ಬಾಳ ಮೆಣಸು ಅಥವಾ ಗಂಧ ಮೆಣಸು ಅಂತ ಕರೀತಾರೆ. ಇದರ ಉಪಯೋಗ ಬಂದು ಅರ್ಧ ತಲೆನೋವು, ಜ್ವರ ಇಂಥದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಕೆಮ್ಮು, ಮೂಲವ್ಯಾಧಿ, ಮೈಕೈ ನೋವು ಇಂಥದ್ರಲ್ಲಿ ಇದನ್ನು ಬಳಸ್ತಾರಂತೆ. ಇನ್ನು ಇದು ಬಂದು ಗೇರು ಬೀಜ, ನಾವು ಗೋಡಂಬಿ ಅಂತೀವಿ. ಗೋಡಂಬಿ ಇದ್ರ ಒಳಗಡೆ ಇರುವಂತಹದ್ದು. ಇದರ ಉಪಯೋಗ ಬಂದು ಕೂದಲಿನ ಬೆಳವಣಿಗೆ, ಜೀರ್ಣಕ್ರಿಯೆ ಮತ್ತು ಶಕ್ತಿಗೆ ಇದನ್ನು ಬಳಸ್ತಾರೆ. ಮೂಳೆ ಮತ್ತು ಹಲ್ಲುಗಳಿಗೆ ಬಲ ಕೊಡೋದಕ್ಕೂ ಕೂಡ ಈ ಗೇರು ಬೀಜವನ್ನು ಉಪಯೋಗಿಸ್ತಾರೆ. ಇನ್ನು ಇದು ಬಂದು ಇಂದ್ರಜಾವ. ಇದರ ಉಪಯೋಗ ಬಂದು ಕ್ರಿಮಿ ಅಥವಾ ಮೂತ್ರದ ಕಲ್ಲು, ಅತಿಸಾರ, ವಾತ ಇಂಥವುಗಳಲ್ಲಿ ನಾವು ಬಳಸ್ತಾರೆ. ನಾವೀಗಾಗಲೇ ಕೃಷಿ ಮೇಳದಲ್ಲಿ ಅದರ ಗಿಡಗಳನ್ನು ಕೂಡ ನೋಡಿದ್ವಿ. ಇಲ್ಲಿ ಅದರ ಬೀಜಗಳನ್ನು ನೋಡ್ತಾ ಇದ್ವಿ. ಇದು ಅಂಟವಾಳ ಕಾಯಿ. ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ತಲೆ ಒಟ್ಟು, ಚರ್ಮದ ಆರೈಕೆ, ಅರ್ಧ ತಲೆನೋವು, ಕೀಟ ನಿವಾರಕ್ಕಾಗಿ ಕೂಡ ಬಳಸ್ತಾರೆ. ಇನ್ನು ಇದು ಬಂದು ಜುಮ್ಮನಕಾಯಿ. ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಇದನ್ನು ಚರ್ಮ ರೋಗಕ್ಕೂ ಕೂಡ ಬಳಸ್ತಾರಂತೆ. ಅದರ ಒಂದು ಬೀಜಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಅದಾದಮೇಲೆ ಇದು ಮಧುನಾಶಿನಿ ಎಲೆ. ಈ ಮಧುನಾಶಿನಿ ಎಲೆಯ ಉಪಯೋಗ ಬಂದು ಸಕ್ಕರೆ ಕಾಯಿಲೆಗೆ ಬಳಸ್ತಾರೆ. ಹಾಗೆ ಮಲೇರಿಯಾ, ಕಾಮಾಲೆ, ಕೆಮ್ಮು, ಮೂತ್ರಕೋಶದ ಕಲ್ಲು ಈ ಥರದಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ವಾಯುವಿಲಂಗ. ಇದನ್ನು ಬಂದು ಜೀರ್ಣಕ್ರಿಯೆ ಸುಧಾರಣೆಗೆ, ಉಸಿರಾಟದ ಸ್ವಾಸ್ಥ್ಯಕ್ಕೆ, ಚರ್ಮದ ಆರೈಕೆಗೆ, ಹೊಟ್ಟೆ ಉಬ್ಬರಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ಗಣಪೆಕಾಯಿ. ಇದು ಬಂದು ಅಜೀರ್ಣ, ಕಫ, ಹೊಟ್ಟೆ ಶೂಲ, ಪಾರ್ಶ್ವವಾಯುನಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ವಾಟೆ ಹುಳಿ ಅಂತಾರೆ. ಇದನ್ನು ಜೀರ್ಣಕ್ರಿಯೆ, ರಕ್ತದೊತ್ತಡ, ಹಾಗೆಯೇ ಅತಿಸಾರ, ಚರ್ಮರೋಗ ಇಂಥದಕ್ಕೆ ಬಳಸ್ತಾರೆ. ಇದು ಬಂದು ಕಸ್ತೂರಿ ಅರಿಶಿಣ ಬೇರು. ನಾವಿಲ್ಲಿ ನೋಡ್ತಾ ಇರೋದು ಕಸ್ತೂರಿ ಅರಿಶಿಣ ಬೇರು. ಇದನ್ನು ಮೊಡವೆ ನಿವಾರಣೆ, ತ್ವಚೆ ಕಾಂತಿ ಹೆಚ್ಚಾಗೋದಕ್ಕೆ, ಅನಗತ್ಯ ಕೂದಲು ನಿವಾರಣೆಗೆ, ಉರಿ ಊತ ಶಮನ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಇನ್ನು ಇದು ಬಂದು ದಾಲ್ಚಿನ್ನಿ ಮೊಗ್ಗು ನೋಡ್ತಾ ಇದ್ದೀವಿ. ದಾಲ್ಚಿನ್ನಿ ಮೊಗ್ಗಿನ ಉಪಯೋಗ ಬಂದು ಮಧುಮೇಹ ನಿಯಂತ್ರಣ ಮಾಡುತ್ತೆ. ಹಾಗೆಯೇ ಶೀತ ಮತ್ತು ಕೆಮ್ಮು ನಿವಾರಕ ಔಷಧಿಯಾಗಿ ಕೂಡ ಇದನ್ನು ಬಳಸ್ತಾರೆ. ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರೋದು ಸೀಗೆಕಾಯಿ. ಇದರ ಉಪಯೋಗ ಬಂದು ಕೂದಲಿನ ಆರೈಕೆ, ತಲೆ ಒಟ್ಟು, ನೈಸರ್ಗಿಕ ಶಾಂಪೂ ಆಗಿ ಕೇಶ ಸಂರಕ್ಷಣೆಗೆ ಇದನ್ನು ಬಳಸ್ತಾರೆ. ನಿರಂಜನ ಫಲ. ಈ ನಿರಂಜನ ಫಲ ದೇಹವನ್ನು ತಂಪಾಗಿಡಿಸಲು, ಹಾಗೆ ರಕ್ತದ ಶುದ್ಧೀಕರಣ ಮಾಡೋದಕ್ಕೆ, ಕಣ್ಣಿನ ದೃಷ್ಟಿಯನ್ನು ವೃದ್ಧಿ ಮಾಡೋದಕ್ಕೆ, ನಿದ್ರಾಹೀನತೆ ಇಂತಹ ಸಮಸ್ಯೆಗಳಿಗೆ ಇದನ್ನು ಬಳಸ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇರೋದು ನಾವು ಇಲ್ಲಿ ರಾಮಪತ್ರೆ. ಇದನ್ನು ಕ್ಯಾನ್ಸರ್ ವಿರೋಧಿ ಗುಣ ಕೂಡ ಇದರಲ್ಲಿ ಹೊಂದಿರುತ್ತೆ. ಇದನ್ನು ನೋವು ನಿವಾರಕ, ಜೀರ್ಣಕ್ರಿಯೆ, ಚರ್ಮರೋಗ ಇಂಥದಕ್ಕೆ ಇದನ್ನು ಬಳಸ್ತಾರೆ. ಇದು ಬಂದು ಮುರುಗಲ ಸಿಪ್ಪೆ. ಈ ಮುರುಗಲ ಸಿಪ್ಪೆಯನ್ನು ಏನಕ್ಕೆ ಬಳಸ್ತಾರೆ ಅಂದರೆ ಖಿನ್ನತೆ, ಚರ್ಮದ ಆರೋಗ್ಯ, ಕೊಲೆಸ್ಟ್ರಾಲ್ ನಿರ್ವಹಣೆ, ಜೀರ್ಣಕ್ರಿಯೆಗೆ ಬಳಸ್ತಾರೆ. ಇವೆಲ್ಲ ಕೂಡ ಆಯುರ್ವೇದ ಗುಣಗಳನ್ನು ಹೊಂದಿರತಕ್ಕಂತಹ ನಾನಾ ರೀತಿಯ ನೈಸರ್ಗಿಕ ಒಂದು ಬೀಜ, ಎಲೆ ಇಂಥದನ್ನು ನಾವಿಲ್ಲಿ ನೋಡ್ತಾ ಇದ್ವಿ.